ಅವ್ನ ಕೈ ಕೂಡ ಕಟ್ ಆಗೋಗುತ್ತೆ. ಅವ್ನಿಗೆ ಪಾಯ್ಸನ್ ಹತ್ತಿರುತ್ತೆ. ಆದ್ರೆ ಪಾಯ್ಸನ್ ಹತ್ತಿರೋದ್ರಿಂದ ಏನಕ್ಕೆ ಸೇವ್ ಆಗಿದ್ದಾನೆ ಅಂದ್ರೆ ಅವನು ಒಬ್ಬ ಶಿನೋಬಿ ಆಗಿರೋದ್ರಿಂದ ಅವ್ನಿಗೆ ಪಾಯ್ಸನ್ ಯಾವುದೇ ರೀತಿ ಎಫೆಕ್ಟ್ ಮಾಡಿರಲಿಲ್ಲ. ಆದ್ರೆ ಅವ್ನು ಕೂಡ ಒಬ್ಬ ಹ್ಯೂಮನ್ ಆಗಿರೋದ್ರಿಂದ ಅವ್ನಿಗೂ ಸ್ವಲ್ಪ ಪಾಯ್ಸನ್ ಎಫೆಕ್ಟ್ ಮಾಡಕ್ ಶುರು ಆಯಿತು. ಆವಾಗ ನೆಜುಕೋ ಅವಳ ಬ್ಲಡ್ ಡೀಮನ್ ಆರ್ಟ್ ಮುಖಾಂತರ ಆ ಪಾಯ್ಸನ್ನ ನಲ್ಲಿಫೈ ಮಾಡಿಬಿಡ್ತಾಳೆ. ಈ ಮೂಲಕ ನಮ್ಮ ಮಾಸ್ಟರ್ ಉಬುಯಾಸಿಗೂ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ಒಂದು ಅಪ್ಪರ್ ಮೂನ್ ಸತ್ತಿರೋದು. ಅದು ಕೇಳ್ಬಿಟ್ಟು ಅವ್ನು ಕೂಡ ಹೋಪ್ ಬರುತ್ತೆ ಮುಜಾನ ಸಾಯಿಸ್ಬೋದು ಅಂತ. ಇದೇ ರೀತಿ ನಮ್ಮ ಸೌಂಡ್ ಅಶಿರಾ ಕೂಡ ರಿಟೈರ್ಮೆಂಟ್ ತಗೊಳ್ತಾನೆ. ಈಗ ನೆಕ್ಸ್ಟ್ ನಾವು ಸೀಸನ್ 3 ದ ಸೋರ್ಟ್ ಸ್ಮಿತ್ ವಿಲೇಜ್ ಆರ್ಕಿಗೆ ಹೋಗ್ಬೇಕು. ಸೀಸನ್ 3 ಸ್ಟಾರ್ಟಿಂಗ್ ಅಲ್ಲಿ ನೋಡ್ತೀವಿ ನಮ್ಮ ಮೂಜಾನ್ ಮತ್ತೆ ಒಂದು ಮೀಟಿಂಗ್ ಕರೆದಿರ್ತಾನೆ ಎಲ್ಲ ಅಪ್ಪರ್ ಮೂನ್ ವೇ ಇನ್ಫಿನಿಟಿ ಕ್ಯಾಸಲ್ ಅಲ್ಲಿ. ಅಲ್ಲಿ ನಮ್ಮ ಅಪ್ಪರ್ ಮೂನ್ 1 ಹಿಡಿದ್ಬಿಟ್ಟು ಅಪ್ಪರ್ ಮೂನ್ 5 ಗಂಟೆ ಎಲ್ಲ ಪ್ರೆಸೆಂಟ್ ಇದ್ದಾರೆ. ಅಲ್ಲಿ ಮುಜಾನ್ ಹೇಳ್ತಾನೆ ಕಳೆದ 100 ವರ್ಷದಿಂದ ಯಾವುದೇ ರೀತಿಯ ಅಪ್ಪರ್ ಮೂನ್ ಸತ್ತಿರಲಿಲ್ಲ. ಫಸ್ಟ್ ಟೈಮ್ ಅಪ್ಪರ್ ಮೂನ್ ಸತ್ತಿದೆ. ಅಶಿರಾಗಳೆಲ್ಲ ತುಂಬಾ ಪವರ್ ಆಗಿದ್ದಾರೆ. ನೀವೇನ್ ಮಾಡ್ತಿದ್ದೀರಾ ಹಂಗೆ ಸ್ವಲ್ಪ ಮುಜಾನ್ ಒಂದು ಮೀಟಿಂಗ್ ಮಾಡ್ತಾ ಇರ್ತಾನೆ. ಆವಾಗ ಅಪ್ಪರ್ ಮೂನ್ 5 ಮತ್ತೆ ಅಪ್ಪರ್ ಮೂನ್ 4 ಅವರಿಬ್ಬರು ಹೇಳ್ತಾರೆ ನಮಗೊಂದು ಲೊಕೇಶನ್ ಸಿಕ್ಕಿದೆ, ಒಂದು ವಿಲೇಜ್ದು, ಸಾರ್ಟ್ ಸ್ಮಿತ್ ವಿಲೇಜ್ದು. ಅಲ್ಲಿ ಎಲ್ಲ ಡಿಮನ್ಸ್ ನೇರದ ವೆಪನ್ಸ್ಗಳನ್ನ ಮಾಡ್ತಿರ್ತಾರೆ. ಆ ವಿಲೇಜಿಗೆ ನಾವೇನಾದ್ರು ಅಟ್ಯಾಕ್ ಮಾಡಿಬಿಟ್ರೆ, ಆ ವಿಲೇಜರ್ಸ್ನೆಲ್ಲ ಸಾಯಿಸ್ಬಿಟ್ರೆ ಅವ್ರಿಗೆ ಡಿಮನ್ಸ್ ಲೇಯರ್ಗೆ ಅವ್ರಿಗೆ ಯಾವುದೇ ರೀತಿಯ ಹೊಸ ವೆಪನ್ಗಳು ಸಿಗಲ್ಲ. ಇಬ್ರು ಕೂಡ ಆ ವಿಲೇಜ್ಗೆ ಗಿಯುತ್ತಾರೋ ಜೊತೆ ಫೈಟ್ ಮಾಡ್ಬೇಕಾದ್ರೆ ಅವನ ಸ್ವಾಡ್ ಕೂಡ ಕಟ್ಟಾಗಿರುತ್ತೆ. ಒಂದು ಹೊಸ ಸ್ವಾಡ್ ಇಸ್ಕೊಂಬರಕ್ಕೆ ಅವ್ನು ಕೂಡ ವಿಲೇಜಿಗೆ ಹೋಗಿರ್ತಾನೆ. ಈ ಸೀಸನ್ ಅಲ್ಲಿ ತುಂಬಾ ಬ್ಯಾಕ್ ಸ್ಟೋರೀಸ್ಗಳನ್ನ ತೋರಿಸಿದ್ದಾರೆ. ನಮ್ಮ ಲವ್ ಅಶಿರಾದು ಬ್ಯಾಕ್ ಸ್ಟೋರಿ ಆಗಿರ್ಬೋದು, ನಮ್ಮ ಮಿಸ್ಟರ್ ಶಿರಾದು ಬ್ಯಾಕ್ ಸ್ಟೋರಿ ಆಗಿರ್ಬೋದು, ಯುರಿಚಿ ದ ಸನ್ ಬ್ರೀತರ್ದು ಸ್ವಲ್ಪ ಬ್ಯಾಕ್ ಸ್ಟೋರಿ, ಸ್ವಲ್ಪ ಎಲ್ಲರ ಬ್ಯಾಕ್ ಸ್ಟೋರಿ ಒಂದು ಸ್ಮಾಲ್ ರೀಕ್ಯಾಪ್ ತರ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲದಾಗಿ ನಮ್ಮ ಲವ್ ಅಶಿರಾ ಮಿತ್ಸುರಿ ಬಗ್ಗೆ ಮಾತಾಡೋಣ. ಇವಳಿಗೆ ಚಿಕ್ಕ ವಯಸ್ಸಲ್ಲಿ ಡಿಶ್ ಇಷ್ಟ, ಅದು ಹೆಸರು ಗೊತ್ತಿಲ್ಲ ನನಗೆ. ಒಂದು ಪಿಂಕ್ ಕಲರ್ ಡಿಶ್ ಇರುತ್ತೆ, ಪಿಂಕ್ ಮತ್ತೆ ಗ್ರೀನ್ ಕಲರ್. ಅದನ್ನೇ ತಿಂದ್ಬಿಟ್ಟು ಅವಳ ಹೇರ್ ಕಲರ್ ಕೂಡ ಅದೇ ಕಲರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಚಿಕ್ಕ ವಯಸ್ಸಿಂದನೂ ಒಂದು ಅಬಿಲಿಟಿ ಇದೆ. ಅಂದ್ರೆ ಚಿಕ್ಕ ವಯಸ್ಸಿನ ಅವಳಿಗೆ ತುಂಬಾ ಸ್ಟ್ರೆಂತ್ ಇದೆ, ಫಿಸಿಕಲ್ ಸ್ಟ್ರೆಂತ್ ತುಂಬಾನೇ ಇದೆ. ಅವಳು ಕೂಡ ಒಂದು ಮ್ಯಾರೇಜ್ ಪ್ರಪೋಸಲ್ ಬಂದಿರುತ್ತೆ, ಆದ್ರೆ ಹುಡುಗ ರಿಜೆಕ್ಟ್ ಮಾಡೋಗಿರ್ತಾನೆ. ಹಂಗಾಗಿ ಇವಳು ಕೂಡ ಸ್ವಲ್ಪ ನೋವಾಗಿರುತ್ತೆ ಹುಡುಗುವೆ. ಇವಳದೇ ಒಂದು ಯೂನಿಕ್ ಬ್ರೀತಿಂಗ್ ಸ್ಟೈಲ್ ಮಾಡ್ತಾಳೆ ಅವಳು, ಲವ್ ಬ್ರೀತಿಂಗ್ ಅಂತ. ಇವಳದು ಸ್ವಾಟ್ ಕೂಡ ಒಂದು ಯೂನಿಕ್ ಆಗಿದೆ, ಒಂದು ರಿಬ್ಬನ್. ಮತ್ತೆ ನಮ್ಮ ಮಿಸ್ಟರ್ ಶಿರಾ ಬಗ್ಗೆ ಇವರಿಬ್ರು ಒಂದು ಟ್ವಿನ್ಸ್ ಆಗಿರ್ತಾರೆ. ಅವ್ರು ಕೂಡ ಸರ್ವೈವ್ ಮಾಡಕ್ಕೆ ಒಂದು ಮನೇಲಿ ಇರ್ತಾರೆ. ಆದ್ರೆ ಒಂದ್ ದಿವಸ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಒಂದು ಡೀಮನ್ ಅಲ್ಲಿ ಅಪಿಯರ್ ಆಗುತ್ತೆ. ಮ್ಯೂಚುರಿದು ಬ್ರದರ್ ಅವ್ನು ಕೂಡ ಡಿಮನ್ ಜೊತೆ ಇಡೀ ನೈಟ್ ಫೈಟ್ ಮಾಡ್ತಾನೆ. ಫೈಟ್ ಮಾಡ್ಬಿಟ್ಟು ಸತ್ತೋಯ್ತಾನೆ. ಇದನ್ನೆಲ್ಲ ನೋಡ್ಬಿಟ್ಟು ನಮ್ಮ ಮಾಸ್ಟರ್ ಉಬುಯಾಶಿಕಿ ನಮ್ಮ ಮಿಸ್ಟರ್ ಶಿರಾನ ಕರ್ಕೊ ಬಂದ್ಬಿಟ್ಟು ಟ್ರೈನಿಂಗ್ ಕೊಡ್ತಾನೆ. ಅವ್ನು ಕೂಡ ಒಂದು ಚಿಕ್ಕ ವಯಸ್ಸಲ್ಲೇ ಒಂದು ಅಶಿರ ಆಗಿ ಹೋಗ್ತಾನೆ. ಅವ್ನು ಕೂಡ ಒಂದು ಯೂನಿಕ್ ಬ್ರೀತಿಂಗ್ ಸ್ಟೈಲ್ ಕಂಡಿಡ್ತಾನೆ, ಅದೇ ಮಿಸ್ಟ್ ಬ್ರೀತಿಂಗ್. ಇಲ್ಲಿ ತಾಂಜಿರೋಗೆ ಒಂದು ಟ್ರೈನಿಂಗ್ ಕೊಡ್ತಾರೆ. ಒಂದು ಯುರಿಚಿ ಟೈಪ್ 0 ಒಂದು ರೋಬೋಟ್ ಮೂಲಕ ಒಂದು ಟ್ರೈನಿಂಗ್ ಸಿಗುತ್ತೆ. ಅವ್ನು ಕೂಡ ಆ ಟ್ರೈನಿಂಗ್ ಮೂಲಕ ಒಂದು ಸ್ವಾಡ್ ಸಿಗುತ್ತೆ. ಆ ಸ್ವಾಡ್ನ ನಮ್ಮ ಸ್ವಾಡ್ ಸ್ಮಿತ್ ರೆಡಿ ಮಾಡ್ತಾ ಇರ್ತಾನೆ.